ಅದೇ ಒಂದು ಸಾಂಗಲ್ಲಿ ಒಂದು ಫೈಟ್ಸ್ ಬೇಕು ಮಾಸ್ಟರ್ ಅಂತ ಇದು ಮಾಡಿದ್ರು. ನಾನು ಓಕೆ ಸರ್ ಮಾಡ್ಕೊಡ್ತೀನಿ ಅಂತ. ಬಟ್ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಅಂದರೆ ಫುಲ್ ಗ್ರೀನ್ ಮೆಟಲ್ಲಿತ್ತು. ಅಲ್ಲಿ ನಾವು ಸತ್ಯ ಸರು ಡೈರೆಕ್ಟರ್ ಎಲ್ಲ ಕುತ್ಕೊಂಡು ಸರ್ ಹಿಂಗೆ ಮಾಡ್ಬೇಕು ಈ ಥರ ಅಂತ. ಇದ್ರೊಳಗಡೆ ಹೆಂಗೆ ಅಂದರೆ ಫುಲ್ಲು ರೆಡ್ ಮಣ್ಣು. ಆ ರೆಡ್ ಮಣ್ಣಲ್ಲಿ ಒಂದು ಸ್ಲೋ ಮೋಷನ್ ಎಲ್ಲ ಪ್ಯಾಂಥಮ್ ಕ್ಯಾಮ್ರಾದೆಲ್ಲ ಒಂದು ಚೆನ್ನಾಗಿ ಕುದುರೆಗಳು ಹೋಗೋದು ಅದೆಲ್ಲ ಒಂದು ಶಾರ್ಟ್ನ ಮಾಡೋದು. ಅದಾದಮೇಲೆ ಎಲ್ಲದು ಕ್ಲೀನ್ ಮಾಡಿ ಮತ್ತೆ ವೈಟ್ ಪೌಡ್ರು ಫುಲ್ಲು ವೈಟ್ ಆಗಿರ್ಬೇಕಂತ. ಆಮೇಲೆ ಅದು ಆದಮೇಲೆ ಮತ್ತೆ ಒಂದು ಫುಲ್ ಬ್ಲ್ಯಾಕ್ ಪೌಡ್ರು. ಅದರಲ್ಲಿ ನಿಜವಾಗ್ಲೂ ಒಂದು ಲೊಕೇಶನ್ ಒಂದು ಬೇರೆ ಥರ ಕಾಣಿಸುತ್ತೆ. ಕಿಟ್ಟಿ ಸಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಚೇತನ್ ಚಂದ್ರ ಸಾರು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನನಗೂ ತುಂಬ ಖುಷಿ ಆಯ್ತು. ಆಮೇಲೆ ಸರ್ಗೆ ನಾ ಈ ಥರ ಹಿಂಗೆಲ್ಲ ತಗೊಟ್ಟೆ. ಇಲ್ಲ ಮಾಸ್ಟರ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ, ಬ್ಯೂಟಿ ಚೆನ್ನಾಗಿ ಬಂದಿದೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಮೇಲೆ ಬಂದವ್ರು ಕೆಳಗಿಳಿ ಬರೋದು ಅಂತಿದ್ದೀನಿ. ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಪರ್ಟಿಕ್ಯುಲರ್ಲಿ ಈ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಅರುಣ್ ಸಾಗರ್ಗೆ ಹೇಳಿದೆ ಈ ಸಾಂಗಿಗೆ ಮಾತ್ರ ನೀವು ಬರಬೇಡ ಅಂತ. ಅವರು ಆಶ್ಚರ್ಯ, ಯಾಕೆ ಯಾಕೆ ಬರಬೇಡ ಅಂತಿದ್ದೆ, ನಾನೇನೋ ಮಾಡ್ಕೊತೀನಿ ನೀವು ಬರಬೇಡ ಅಂತ. ಗೊತ್ತು ಬಂದರೆ ಹೆಚ್ಚಾಗಿ ಬರುತ್ತೆ ಅಂತ. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಪ್ರತಾಪ್ ಮೇಲೆ ಬನ್ನಿ, ನನ್ನ ಎಲ್ಲ ಹಾಡುಗಳು ಪರ್ಟಿಕ್ಯುಲರ್ ಎಲ್ಲ ಹಾಡುಗಳಿಗೂ ಆರ್ಟ್ ಡೈರೆಕ್ಷನ್ ಮಾಡೋದು ಇವರೇ. ವಿಷ್ಣು ಗೌತಮ್ಬಾಯ್, ವೆಲ್ಕಮ್. Pratap is a wonderful art director. I thank him. I thank your team also. ನನಗೆ ಈ ಸಿನಿಮಾ ಸತ್ಯ ಸರ್ ಹೇಳಿದ್ರು, ಸಿನಿಮಾ ಮುಗಿದೋಗ್ಬಿಟ್ಟಿದೆಯಲ್ಲ ಅಂತ. ನನಗೆ ನಾಗಶೇಖರ್ ಅವ್ರು ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ಇದು ನಂಗೆ ಸ್ವಲ್ಪ ಬೇರೆ ಥರ ಫ್ಲೇವರ್ ಬೇಕು ಅಂತ ಹೇಳಿದ್ರು. ನನಗೆ ಫಸ್ಟ್ ಅರ್ಥ ಆಗಿಲ್ಲ, ನನಗೆ ಫಸ್ಟ್ ಈಸಿಯಾಗೆ ತೊಗೊಂಡೆ. ಆಮೇಲೆ ಇವ್ರು ಹೇಳಿದ್ರೆ ಇಲ್ಲ ಈ ಥರ ಇದೆ ಅಂತಲೇ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾರಲ್ಲ ಅಂತ ನಾನು ಅವ್ರ ಹತ್ರ ಮಾತಾಡೋದನ್ನು ಗೊತ್ತಾಯಿತು. ಅದು ಕಥೆ ಹೇಳುವಂಥ ಹಾಡಿದು, ಅದಕ್ಕೆ ಬೇರೆ ಬೇರೆ ಥರದ ಲೇಯರ್ಸ್ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. ನಿಮ್ಗೆ ಖುಷಿಯಾಗಿದೆ ಅಂತ ನಾನು ಅನ್ಕೋತೀನಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.